ಜನವರಿ 17ನೇ ತಾರೀಕು. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಮೇಷ ರಾಶಿಗೆ ಈ ದಿನ ಪ್ರಶಸ್ತವಾಗಿದೆ. ನಿಮ್ಮ ಕ್ರಿಯಾಶೀಲತೆಯಿಂದ ಇಂದು ಯಶಸ್ಸನ್ನು ಕಾಣಬಹುದು. ಯಾರ್ಯಾರಿಗೆ ಮಕ್ಕಳಿದ್ದಾರೋ ಅಂತಹ ಪೋಷಕರಿಗೆ ಮಕ್ಕಳ ಒಂದು ಬಿಹೇವಿಯರ್ ಅಂತ ಕರಿತೀವಿ, ಅದರಿಂದ ಇವತ್ತು ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಆಗೋದಿದೆ. ಆದ್ದರಿಂದ ಅವರುಗಳ ಜೊತೆಗೆ ಬಹಳ ಸಮಾಧಾನಯುತವಾಗಿ ವ್ಯವಹಾರವನ್ನು ಮಾಡಬೇಕು. ವೃಷಭ ರಾಶಿಯವರಿಗೆ ಇಂದು ಆಸ್ತಿಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಕಾಡೋದಿದೆ. ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸ್ನೆಸ್ಗಳನ್ನು ಮಾಡ್ತಾ ಇರೋರಿಗೆ ಇಂದು ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಇದರಿಂದ ಸ್ವಲ್ಪ ಸ್ಟ್ರೆಸ್ ಹೆಚ್ಚಾಗತ್ತೆ ಮತ್ತು ಇಂದು ವ್ಯವಹಾರಗಳನ್ನು ಕುದುರಿಸಿಕೊಳ್ಳಕ್ಕೆ ಒಳ್ಳೆಯ ದಿನ ಅಲ್ಲ. ಯಾವ್ದು ಈಗಾಗಲೇ ನಡೀತಾ ಇದೆಯೋ ಅಂತಹದ್ರಲ್ಲಿ ನೀವು ಅದನ್ನೇ ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು. ಹೊಸ ವ್ಯವಹಾರಗಳನ್ನು ಶುರು ಮಾಡಲಿಕ್ಕೆ ಇಂದು ಅಷ್ಟೇನು ಒಳ್ಳೆಯ ದಿನ ಆಗಿರೋದಿಲ್ಲ. ಮಿಥುನ ರಾಶಿಯವರಿಗೆ ಇದು ಬಹಳ ಒಳ್ಳೆಯ ದಿನ. ಬಂಧು ಬಾಂಧವರಿಂದ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ, ಅಕ್ಕರೆ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ಬಹಳ ಪರಾಕ್ರಮದಿಂದ ಎಲ್ಲ ಕೆಲಸವನ್ನು ಮಾಡ್ತೀರಿ. ಸಹೋದರರಿಂದ ಸಹಕಾರ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಮಾತಿನ ಚಾಣಾಕ್ಷತೆಯಿಂದ ಎಲ್ಲದನ್ನೂ ಕೂಡ ಇವತ್ತು ನೀವು ಗೆಲ್ತೀರಿ. ಕರ್ಕ ರಾಶಿಯವರಿಗೆ ಮನೆಯ ಬಗ್ಗೆ ಹೆಚ್ಚಿನ ಗಮನ ಇರುತ್ತೆ. ಇವತ್ತು ಸಂಸಾರ, ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಆದರೆ ನೀವು ಯಾವುದನ್ನು ಓವರ್ ಥಿಂಕ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಮಾಡಬಾರದು. ಯಾರು ಏನು ಹೇಳ್ತಾರೋ ಅದನ್ನು ಮಾತ್ರ ಗ್ರಹಿಸಿ ಮನೆಯಲ್ಲಿ ನೆಮ್ಮದಿಯನ್ನು ಕಾಪಾಡೋದು ನಿಮ್ಮದೂ ಕೂಡ ಜವಾಬ್ದಾರಿ ಅಂತ ನೀವು ಅಂದುಕೊಂಡಾಗ ಮನೆಯಲ್ಲಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣಬಹುದು. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ನೆಮ್ಮದಿ, ಬಹಳ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಹಿಂದಿನ 2 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಷೋಭೆಯಿಂದ ಕಡಿಮೆ ಆಗುತ್ತೆ. ಆದ್ದರಿಂದ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಅಷ್ಟೇನು ಒಳ್ಳೆಯ ದಿನವಲ್ಲ. ಆರೋಗ್ಯದಲ್ಲಿ ತೊಂದರೆ ಕಾಣುತ್ತೆ ಮತ್ತು ಮುಖ್ಯವಾದಂತಹ ವಹಿವಾಟು, ಮುಖ್ಯವಾದಂತಹ ಸಂಬಂಧಗಳಲ್ಲಿ ಬಿರುಕು ಬಂದುಬಿಡ್ತೇನೋ ಅನ್ನುವಂತಹ ಭಯವನ್ನು ನಿಮ್ಮನ್ನು ಕಾಡಬಹುದು. ಆದರೆ ಭಗವಂತನ ಧ್ಯಾನ ಮಾಡೋದರಿಂದ, ಧ್ಯಾನಾದಿಗಳಿಂದ ನಿಮ್ಮ ತೊಂದರೆಗಳು ಬಗೆಹರಿಯುತ್ತೆ.